ಓಕೆ, ನಮ್ಮ ಮೂವರು ರಿಪೋರ್ಟರ್ ನಮ್ಮೊಂದಿಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಒಂದು ರೇಣುಕಾರಾಧ್ಯ ಬಳ್ಳಾರಿಯಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ದರ್ಶನ್ ಫಾಲೋ ಅಪ್ ಅನ್ನ ಕೊಡ್ತಾರೆ. ಅಲ್ಲಿ ಅವರ ಪತ್ನಿ ಎಲ್ಲ ಬಂದಿದ್ರಲ್ಲ, ಏನಾಯ್ತು? ಆಮೇಲೆ ಏನು ಸರ್ಜಿಕಲ್ ಚೇರ್ ಬೇಕು ಅಂತ ಅವರ ಮನವಿ. ಯಾರ್ದು ಸರ್ಜಿಕಲ್ ಚೇರ್ ಬೇಕು ಅಂತ ಯಾರಿಗೆ? ದರ್ಶನ್ಗೆ. ಹಂಗಂದ್ರೆ ಏನು? ಕಮೋಡ್ ವ್ಯವಸ್ಥೆ ಇಲ್ವಲ್ಲ, ಹಾಗಾಗಿ ಶೌಚಾಲಯಕ್ಕೆ ಸಂಬಂಧಪಟ್ಟ. ಓಕೆ ಓಕೆ ಓಕೆ. ಅಲ್ಲ, ಅದೆಲ್ಲ ಕೇಳಬಾರ್ದು ಅಂತ ಏನಿಲ್ಲ, ಕೊಡಲೇಬಾರ್ದು ಯಾವುದು ಅಂತ. ಸರ್ಕಾರಿ ವೈದ್ಯರು ನಮಗೇನು ಗೊತ್ತಾ, ಒಬ್ಬ ಸೆಲೆಬ್ರಿಟಿ ಆದಾಗ ನೀವು ಕಾನೂನನ್ನ ಗಾಳಿಗೆ ತೂರಬಹುದು ಅನ್ನೋ ಸಂದೇಶ ಹೋಗಬಾರ್ದು. ಈಗ ಮೊನ್ನೆ ಯಾವ್ದೋ ಒಬ್ಬ ಕಲಬುರಗಿ ಒಂದು ಸ್ಟೋರಿ ನೋಡ್ತಾ ಇದ್ದ. ಅವನೇನೋ ಹುಡುಗಿಯನ್ನು ಚುಡಾಯಿಸಿದ್ರಂತೆ. ಏನಾಯ್ತು? ಖಾಲಿ ಗುಂಡು ಹೊಡೆದ್ಬಿಟ್ರು ಟಟಕ್ ಅಂತ ಹೇಳಿ. ನೀವು ಆತನಿಗೆ ಹೆಂಗ್ ಹೊಡೆದ್ರಿ ಗುಂಡು? ಆತ ಬಡವ, ಕೇಳೋದಿಲ್ಲ ಅಂತ ಹೇಳಿ ಉಳಿದವರಿಗೆ ನೀವು ಗುಂಡು ಹೊಡೆಯಕ್ಕೆ ಸಾಧ್ಯ ಇದೆಯಾ? ನೀವು ಕಾನೂನು ಅಥವಾ ಶಿಕ್ಷೆ ಎಲ್ಲರಿಗೂ ಒಂದೇ ಥರ ಮಾಡೋದಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಯಾರಿಗಾದ್ರೂ ಕಿರೀಟ ಇಡ್ತೀರಿ ಅನ್ನೋದು ನಾವು ಬಿಡಲ್ಲ, ನಂಬರ್ 1. ಎರಡನೇದು, ನಾಗರಾಜ್ ಪ್ರಾಸಿಕ್ಯೂಷನ್ ಬಗ್ಗೆ ತುಂಬ ಮಾಹಿತಿ ಇದೆ. ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿಯ ಮಂಡೆ ಬಿಸಿ ಇದರ ಮೇಲೆ ನಿರ್ಧಾರ ಆಗತ್ತೆ. ಇನ್ನು ಸುನಿಲ್ ಮತ್ತು ದಿವಿತ್ ಇದ್ದಾರೆ. ಇವರೊಂದು ಬಿಗ್ ಬಾಸ್ ಸುದ್ದಿಯನ್ನು ನಿಮ್ಗೆ ಕೊಡ್ತಾರೆ. ಏನು ಬಿಗ್ ಬಾಸ್ ಸುದ್ದಿ ಅಂದರೆ, ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ ಎಷ್ಟು? 11 ಐ ಥಿಂಕ್ ಇರ್ಬೋದು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಬಿಗ್ ಬಾಸ್ ಮನೆ ಇದೆಯಲ್ಲ, ಆರಂಭದಲ್ಲಿ ಹೇಳ್ಬಿಡ್ತೀನಿ, ಬಿಗ್ ಬಾಸ್ ಮನೆ ಇದೆಯಲ್ಲ, ಆ ಮನೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಆಗಲ್ಲ. ಒಂದು ವೇಳೆ ಈ ಸ್ಟೋರಿ ಕರೆಕ್ಟಾಗಿ ಇಂಪ್ಯಾಕ್ಟ್ ಆದರೆ ಬಹುಶಃ ಬಿಗ್ ಬಾಸ್ ಕಾರ್ಯಕ್ರಮ ಏನು ಶುರು ಆಗ್ತಾ ಇದೆ ಅದುವೇ ಮುಂದೂಡಲ್ಪಡುವಂಥ ಸಾಧ್ಯತೆ ಇದೆ, ನಂಬರ್ 1. ಅಥವಾ ಬೇರೆ ವ್ಯವಸ್ಥೆ. ನನ್ನ ಪ್ರಕಾರ ಈ ಸ್ಟೋರಿ ಕರೆಕ್ಟಾಗಿ ಇಂಪ್ಯಾಕ್ಟ್ ಆದರೆ ಇವತ್ತು ಸುನಿಲ್ ಹೇಳುವಂಥ ರೀತಿಗೆ ಬಿಗ್ ಬಾಸ್ ನಡೆಯಲ್ಲ. ಬಿಗ್ ಬಾಸ್ ನಡೆಯಲ್ಲ ಈ ಬಾರಿ, ಲೇಟ್ ಆಗುತ್ತೆ. ಅದರ ಬಗ್ಗೆ ಹೇಳೋಣ. ಅದಕ್ಕಿಂತ ಮೊದಲು ಬನ್ನಿ ಸ್ಟೋರಿ. ಪ್ರಾಸಿಕ್ಯೂಷನ್ ಫೈಟ್ ಎಂದು ಸಿಎಂ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ನಲ್ಲಿ ಇಂದು ಅಂತಿಮ ಹಂತದ ವಾದ ಪ್ರತಿವಾದ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ. ಹಿಂದೆ ಪ್ರಾಸಿಕ್ಯೂಷನ್ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಫೈಟ್, ಇಂದು ಸಿಎಂ ಭವಿಷ್ಯ ನಿರ್ಧಾರ. ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್. ಸಂಜೆ 5 ಗಂಟೆವರೆಗೂ ಕಾವೇರಿ ನಿವಾಸದಲ್ಲಿ ಇರ್ತಾರೆ ಸಿಎಂ. ಇವತ್ತು ಮೈಸೂರಿಗೆ ಹೋಗ್ಬೋದು, ಹೋಗದೇನೆ ಇರ್ಬೋದು ಅವರು. ವಾಟ್ ನೆಕ್ಸ್ಟ್? ಓಕೆ, ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇವತ್ತು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಅಂತಿಮ ಹಂತದ ವಾದ ಪ್ರತಿವಾದ. ಇವತ್ತೇ ಆದೇಶ ಕೊಡ್ತಾರೆ ಅಥವಾ ಏನಾದರೂ ನಿರ್ಧಾರಕ್ಕೆ ಬರ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಮುಡಾ ಕೇಸ್ ಏನಾಯಿತು, 14 ಸೈಟ್ ತಗೊಂಡ್ರು ಅಂತೇಳಿ ಆರೋಪ ಎಲ್ಲ ಆಯ್ತಲ್ಲ, ಹೋಗಿ ರಾಜ್ಯಪಾಲರಿಗೆ ಕೇಸ್ ಕೊಟ್ಟರು. ಅಲ್ಲ ಸರ್, ನೀವು ಕೇಳ್ಬೋದು, ಇದು 14 ಸೈಟ್ ತಗೊಂಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಯಾಕೆ ಕೇಸ್ ಕೊಡಬೇಕು? ಪೊಲೀಸ್ ಸ್ಟೇಷನ್ಗಲ್ವಾ ಕೇಸ್ ಕೊಡಬೇಕು? ನಿಮಗೆಲ್ಲ ಅನಿಸ್ಬೋದು. ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ ಕೂಡ ಹೇಳುತ್ತೆ, ಅಂದರೆ ಯಾವುದಾದ್ರೂ ಹೇಳುತ್ತೆ, ಇಲ್ಲಿ ಕೊಡಬೇಡಿ. ಅವ್ರು ದೊಡ್ಡ ಸಂವಿಧಾನದ ರಕ್ಷಕರವರು, ನಂಬರ್ 1 ಪರ್ಸನ್ ರಾಜ್ಯದ್ದು ಮುಖ್ಯಮಂತ್ರಿ. ಅದೇ ಥರ IAS IPSಗಳ ಮೇಲೂ ಕೂಡ ಅಷ್ಟೇ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಂದರೆ, ರಾಜಕಾರಣಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಂದರೆ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಂದರೆ ರಾಜ್ಯಪಾಲರ ಅನುಮತಿ ಬೇಕು. ಈ ಹಿಂದೆ ಹೇಗಿತ್ತು ಅಂದರೆ, ಮುಖ್ಯಮಂತ್ರಿ ಅಲ್ಲದೆ ಇತರರು, ಈಗ ಕುಮಾರಸ್ವಾಮಿ ಅವರ ವಿರುದ್ಧೆಲ್ಲ ಕ್ರಮ ಕೈಗೊಳ್ಬೋದಾಗಿತ್ತು. ಇವರೇ ಕಾನೂನು ಚೇಂಜ್ ಮಾಡ್ಕೊಂಡ್ಬಿಟ್ರು 2018ರಲ್ಲಿ. ಇಲ್ಲ, ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ನಾವೆಲ್ಲ ಮೀಸೆ ಕೊಂಬಗಳಿದೀವಲ್ಲ, ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ್ರೂ ಕೂಡ ರಾಜ್ಯಪಾಲರ ಅನುಮತಿ ಕೊಡಬೇಕು ಅಂತೇಳಿ. ಹಾಗಾಗಿ ಇದು ಸಿಕ್ಕಾಕೊಂಡ್ರು ಅಂತದ್ದು ನಂಬರ್ 1. ಎರಡನೇದೇನಪ್ಪ ಅಂತಂದರೆ, ಅದರ ವಿರುದ್ಧ CM ಹೋಗಿದ್ರು ಹೈಕೋರ್ಟ್ಗೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು, ಇದರಲ್ಲಿ ಯಾವುದೂ ಇಲ್ಲ ಅಂತೇಳಿ. ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಹೈಕೋರ್ಟ್ ಇಲ್ಲ, ಇದು ಎಂಥದ್ದು ಇಲ್ಲ, ಮಣ್ಣಾಂಗಟ್ಟಿ ರದ್ದು ಮಾಡಿ ಅದನ್ನು ಅಂತಂದರೆ ಮುಗಿದೋಯ್ತು. ನಾಳೆಯಿಂದ ನಾವು ಮೂಡೋದ್ರ ಬಗ್ಗೆ ಸ್ಟೋರಿನೇ ಮಾಡೋಂಗಿಲ್ಲ. ಹೌದು, ಸಿಎಂ ಫುಲ್. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನೋಡ್ಕೊಂಬರೋಣ. ಫೈಟ್, ಪ್ರಾಸಿಕ್ಯೂಷನ್ ಫೈಟ್. ಹೈಕೋರ್ಟ್ ಕಟಕಟೆಯಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೆಯುತ್ತಿದೆ. ಘಟಾನುಘಟಿ ವಕೀಲರು ವಾದ ಪ್ರತಿವಾದ ಮಂಡಿಸುತ್ತಿದ್ದಾರೆ. ಮೂಡಾ ಹೈ ವೋಲ್ಟೇಜ್ ವಿಚಾರಣೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿ ವಿಚಾರಣೆ. ಘಟಾನುಘಟಿ ವಕೀಲರಿಂದ ವಾದ ಮಂಡನೆ. ಮೂಡಾ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಇದನ್ನು ಪ್ರಶ್ನಿಸಿ ಸಿಎಂ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. 3 ದಿನಗಳ ಕಾಲ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿತ್ತು. ಘಟಾನುಘಟಿ ವಕೀಲರು ವಾದ ಮಂಡಿಸಿದ್ರು. ಎಲ್ಲವನ್ನು ಆಲಿಸಿದ ನ್ಯಾಯಾಲಯ ಇಂದಿಗೆ ವಿಚಾರಣೆಯನ್ನ ಮುಂದೂಡಿತ್ತು.
ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ಸಿಎಂ ಅರ್ಜಿ ವಿಚಾರಣೆ ನಡೆಯಲಿದೆ. ಹಿಂದೆ ಬಹುತೇಕ ಎಲ್ಲ ವಕೀಲರ ವಾದ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಪರ ಇಂದು ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡಿಸಲಿದ್ದಾರೆ. ದೂರುದಾರರ ಪರ ವಕೀಲರು ಸಹ ವಾದ ಮಂಡಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಮೂಡ್ ಆಫ್ನಲ್ಲಿರುವ ಸಿಎಂಗೆ ಇಂದು ಹೈ ವೋಲ್ಟೇಜ್ ದಿನ. ಹೀಗಾಗಿ ಹಿಂದೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗೋದು ಬಹುತೇಕ ಫಿಕ್ಸ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ನಾಗರಾಜ್ ನಮ್ಮೊಂದಿಗಿದ್ದಾರೆ, ಕ್ರೈಮ್ ರಿಪೋರ್ಟರ್. ನಾಗರಾಜ್, ಮುಕ್ತ ಅವಕಾಶ ಇವತ್ತು. ನಾನು ಇವತ್ತು ಹೇಳಲ್ಲ 1 ನಿಮಿಷ 2 ನಿಮಿಷ ಅಂತ ಹೇಳಿ. ಆದರೆ ಒಂದು ಜನರಿಗೆ ಅರ್ಥ ಆಗಬೇಕು ಏನು ಮುಡ ತಲೆನೋವು ಅಂತಂದ್ಬಿಟ್ಟು. ಆಮೇಲೆ ಇವತ್ತು ಮಂಡೆ, ಎಲ್ರಿಗೂ ಮಂಡೆ ಬಿಸಿ ಇರುತ್ತೆ. ಆ ಮಂಡೆ ಬಿಸಿಯನ್ನು ನೀವು ತಣಿಸ್ಬೇಕು. ಕರೆಕ್ಟಾಗಿ ಹೇಳಿ, ಏನಿದು, ಏನಾಗುತ್ತೆ ಇವತ್ತು, ನಾಳೆಯಿಂದ ಇರುತ್ತಾ ಮುಡ ಸ್ಟೋರಿ ಅಥವಾ ಮತ್ತೆ ಜಾಸ್ತಿ ಆಗುತ್ತಾ ಹೇಳಿ ನನಗೆ. ಜಯಪ್ರಕಾಶ್, ಏನು ಕಳೆದ 3 ಸೆಷನ್ಗಳು ಹೈಕೋರ್ಟ್ ತೆಗೆದುಕೊಂಡಿದ್ದಂಥದ್ದು, 3 ಸೆಷನ್ಗಳಲ್ಲೂ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಸವಿವರವಾದಂಥ ಒಂದು ವಾದ ಮತ್ತು ಪ್ರತಿವಾದ ಆಗಿರ್ತಕ್ಕಂಥದ್ದು. ಮೊದಲ 2 ಸೆಷನ್ಗಳಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯ ಪರ ಒಂದು ವಾದವನ್ನು ಮಾಡ್ತಾರೆ. ಏನು ರಾಜ್ಯಪಾಲರು ನೀಡಿರ್ತಕ್ಕಂಥ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿಯೇ ಒಂದು ಕಾನೂನು ಬಾಹಿರವಾಗಿದೆ, ಸಚಿವ ಸಂಪುಟದ ನಿರ್ಣಯವನ್ನು ಅವರು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು, ತೆಗೆದುಕೊಂಡಿಲ್ಲ. ಜೊತೆಗೆ ಒಂದಷ್ಟು ಪ್ರಕರಣಗಳು ಈ ಹಿಂದೆನೇ ಇದ್ದರೂ ಸಹ ಅವುಗಳನ್ನೆಲ್ಲ ಬದಿಗಿಟ್ಟು ಸಿಎಂ ಪ್ರಕರಣದಲ್ಲಿ ಒಂದು ನಿರ್ಧಾರವನ್ನು ಪ್ರಕಟಿಸುವ ಒಂದು ಆತುರತೆಯನ್ನು ಯಾಕೆ ತೋರಿಸಿದ್ರು ಅನ್ನೋ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಅಭಿಷೇಕ್ ಮನು ಸಿಂಘ್ವಿ ರೈಸ್ ಮಾಡಿದಂಥದ್ದು. ಇದಕ್ಕೆ ಪ್ರತಿವಾದ ಮಾಡಿದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಇಲ್ಲ, ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರಿಗೆ ಒಂದು ಪರಮಾಧಿಕಾರ ಇದೆ, ಅವರು ಕ್ಯಾಬಿನೆಟ್, ಯಾಕಂದರೆ ಸಿಎಂ ಸೂಚಿಸಿದಂಥ ವ್ಯಕ್ತಿಗಳನ್ನೇ ಮಂತ್ರಿಗಳನ್ನು ಮಾಡಿರುವಾಗ ಆ ಮಂತ್ರಿಗಳು ನೀಡುವಂಥ ಸಲಹೆಯನ್ನು ನಾನು ಈ ವಿಚಾರದಲ್ಲಿ ಸಿಎಂ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದೇ ಪರಿಗಣನೆಗೆ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಸಿಎಂ ಯಾರು ಸೂಚಿಸಿರ್ತಾರೋ ಅವ್ರಿಗೆ ನಾನು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಬೋಧನೆ ಮಾಡಿರ್ತೀನಿ. ಇಂಥ ಸಂದರ್ಭದಲ್ಲಿ ಅವರ ಒಂದು ಒಪಿನಿಯನ್ನ ತೆಗೆದುಕೊಂಡ್ರೆ ಸಿಎಂ ವಿರುದ್ಧ ನಾನು ಯಾವ ಮಟ್ಟನ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಅಂತೇಳಿ ಒಂದು ನೋಟ್ ಕೂಡ ಮಾಡಿಸಿದ್ದಾರೆ ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಅಂತೇಳಿ ತುಷಾರ್ ಮೆಹ್ತಾ ಅವರು ಕೋರ್ಟ್ಗೆ ತಿಳಿಸಿದ್ದು. ಅಲ್ಲದೆ ಈ ಹಿಂದೆ ಏನು ಶಶಿಕಲಾ ಜೊಲ್ಲೆ ಮತ್ತು ಕೆಲವೊಂದು ಪ್ರಕರಣಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ಇಲ್ಲ ಇವರನ್ನೆಲ್ಲ ಬಿಟ್ಟಿದ್ದಾರೆ ಅಂತೇಳಿ. ಅಂತಹ ಯಾವುದೇ ಪ್ರಕರಣಗಳು ರಾಜ್ಯಪಾಲರ ಕಚೇರಿಯಲ್ಲಿ ಇಲ್ಲ ಅಂತೇಳಿ ಕೋರ್ಟ್ಗೆ ಕ್ಲಾರಿಫೈ ಮಾಡಿರ್ತಕ್ಕಂಥದ್ದು ತುಷಾರ್ ಮೆಹ್ತಾ. ಆದರೆ ಇಷ್ಟೆಲ್ಲ ವಾದ ಮತ್ತು ಪ್ರತಿವಾದಗಳು ಆದಮೇಲೆ ಒಂದು ಪ್ರಶ್ನೆಯನ್ನು ನಿನ್ನೆ ನ್ಯಾಯಾಧೀಶರು ಎತ್ತಾರೆ. ಎಲ್ಲವೂ ಸರಿ, ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀರಿ ಸವಿವರವಾಗಿ, ಆದರೆ ಇದರಲ್ಲಿ ಸಿಎಂ ಪಾತ್ರ ಏನು ಅನ್ನೋದನ್ನು ಯಾರಾದರೂ ವಿವರಿಸಿ ಅಂತಂತೇಳಿ ಖುದ್ದು ನ್ಯಾಯಮೂರ್ತಿಗಳೇ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಆದರೆ ಈ 3 ಅವಧಿಗಳಲ್ಲಿ 17A ಸಂಬಂಧಿಸಿದಂತೆ ಅನುಮತಿಯನ್ನು ಕೊಡಬಹುದಾ ಬೇಡವಾ ಪ್ರಾಸಿಕ್ಯೂಷನ್ ಇಷ್ಟೇ ವಾದಗಳಾಗಿದೆ ಬಿಟ್ಟರೆ ವಿನಃ ಸಿದ್ದರಾಮಯ್ಯ ಅವರು ಈ ಒಂದು ಹಗರಣದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ಮತ್ತು ಇವ್ರ ಮೇಲೆ ಆರೋಪಗಳನ್ನು ಯಾವ ಆಧಾರದಲ್ಲಿ ಹೊರಿಸಬೇಕು ಅನ್ನೋದನ್ನು ಇನ್ನೂ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಏನು ತುಷಾರ್ ಮೆಹ್ತಾ ಇರ್ಬೋದು ಮತ್ತು ದೂರುದಾರರ ಪರ ವಕೀಲರು ಇರ್ಬೋದು, ಯಾರೂ ಸಹ ಇನ್ನೂ ಮನಸ್ಸು ಮಾಡಿಲ್ಲ. ಹೀಗಾಗಿ ಇವತ್ತಿನ ವಿಚಾರಣೆ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಪಾತ್ರವನ್ನು ಯಾವ ರೀತಿ ಸಾಬೀತು ಮಾಡ್ತಾರೆ ಮತ್ತು ಈ ವಿಚಾರದಲ್ಲಿ ನ್ಯಾಯಾಲಯ ಕೇವಲ ಈ ಒಂದು ಪ್ರಕರಣದಲ್ಲಿ ಸಿಎಂ ಪಾತ್ರವನ್ನು ಪರಿಗಣನೆಗೆ ತೆಗೆದುಕೊಂಡು 17A ಅನುಮತಿಯನ್ನು ಕೊಡ್ತಾರಾ ಅಥವಾ ಸಿಎಂ ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳ್ತಾರ ಅನ್ನೋದು ಇನ್ನೂ ರಹಸ್ಯವಾಗಿ ಇರತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ನೀವೆಲ್ಲ ಮಾಹಿತಿಗಾಗಿ. ಗೊತ್ತಿಲ್ಲ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ. ಭಾಳ ಮುಖ್ಯ ವೀಕ್ಷಕರೇ, ಯಾಕಂದರೆ ಮೊನ್ನೆ ಕೂಡ ನ್ಯಾಯಾಧೀಶರು ನಿಮಗೆ ಇದೆಲ್ಲ ಕೋರ್ಟ್ ಕಲಾಪಗಳೆಲ್ಲ ಈಗ ಸಿಗುತ್ತೆ, ಲೈವಲ್ಲಿ ಸಿಗುತ್ತೆ. ಯಾಕಂದರೆ ಮೊದಲೆಲ್ಲ ಕವರ್ ಮಾಡೋಂಗಿಲ್ಲ. ಆದರೆ ನಮಗೆ 100% ಟಿ ವಿಯಲ್ಲಿ ತೋರಿಸೋಕ್ಕೂ ಇನ್ನೂ ಅದಕ್ಕೆ ಅನುಮತಿಗಳಿಲ್ಲ. ಈಗ ಮೊದಲು ಲೋಕಸಭಾ ಅಧಿವೇಶನ, ವಿಧಾನಸಭಾ ಅಧಿವೇಶನ ಲೈವ್ ಇತ್ತು, ಆಮೇಲೆ ನಿಲ್ಲಿಸ್ಬಿಟ್ರು. ರಾಜಕಾರಣಿಗಳು ಬಿಡಿ, ಕಳ್ಳರವರು ಅವರು ತಮ್ಮ ಹುಳುಕು ಹೆಂಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಏನೇನೋ ಮಾಡಿ ಟ್ರೈ ಮಾಡಿದರು. ಸಾಧಾರಣವಾಗಿ ಸಿಕ್ಕಾಕೊಳ್ಳೋದು ಜಾಸ್ತಿ. ಇಲ್ಲಿ ಏನಾಯಿತು ಅಂತಂದರೆ, ಒಮ್ಮೆ ಈ ಬಟ್ಟೆ ಎಲ್ಲ ಹರ್ಕೊಂಡ್ರಲ್ವ ಯಾರು ಈ ವಿಧಾನಸೌಧದಲ್ಲಿ, ಗೂಳಿಹಟ್ಟಿ ಶೇಖರ್ ಎಲ್ಲ, ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು 224 ಸದಸ್ಯ ಬಲದ ಜಾಗ ಇರುತ್ತೆ. ಅದರ ಸೈಡಲ್ಲಿ ನಮಗೆ ಕ್ಯಾಮರಾ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ. ಆ ಸೈಡ್ ಮತ್ತು ಈ ಸೈಡ್. ಅವತ್ತೇನಾಯಿತು, ಬಟ್ಟೆ ಎಲ್ಲ ಹರ್ಕೊಳ್ಳೋ ಟೈಮಲ್ಲಿ ಫುಲ್ ಗಲಾಟೆ ಆಯಿತು. ನಿಜವಾಗಿ ನಾವೆಲ್ಲ ಒಳಗೆ ಹೋಗೋಂಗಿಲ್ಲ. ಆ ಪರಿಸ್ಥಿತಿ ಹೆಂಗಾಯ್ತು ಅಂದರೆ, ಹೋಗುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಎಲ್ಲ ಅಲ್ಲಲ್ಲಿ ಒಳಗೆ ನಮ್ಮನ್ನೇನು ಮಾಡಿಬಿಟ್ರು, ಅಲ್ಲಿಂದ ಎಲ್ಲ ರಿಪೋರ್ಟರ್ ಕ್ಯಾಮ್ರಾಮ್ಯಾನ್ಗಳನ್ನು ಅಲ್ಲಿಂದ ತೆಗೆದುಬಿಟ್ರು. ನೀವು ಇನ್ನು ಇಲ್ಲಿ ಕವರ್ ಮಾಡೋಂಗಿಲ್ಲ,
ನೀವು ಕಿರಿಕಿರಿ ಮಾಡ್ತೀರಿ ಅಂತ ಅಂದ್ಬಿಟ್ಟು ಮೇಲ್ಗಡೆಗೆ ಹಾಕ್ಬಿಟ್ರು. ಮೇಲ್ಗಡೆಯಿಂದ ಹೆಂಗಂದ್ರೆ ಮೇಲ್ಗಡೆ ನೋಡ್ಬೇಕು, ನೀವು ಒಳಗೆ ಬರೋಂಗೆ ಚಾನ್ಸೇ ಇಲ್ಲ ಅಂತೇಳಿ ಮೇಲ್ಗಡೆಯಿಂದ ಹಾಕಿದ್ರು. ನಮ್ಮ ಕ್ಯಾಮೆರಾಮನ್ಗಳೇನು ಮಾಡಿದ್ರು, ಒಂದು 2-3 ಜನ ಇದ್ದಾರೆ, ಕುಲಕರ್ಣಿ ಇನ್ನಿತರ ಕೆಲವರೆಲ್ಲ ಇದ್ದಾರೆ, ಅವರೇನು ಮಾಡಿದರು, ಮೇಲ್ಗಡೆಯಿಂದ ಫೋಕಸ್ ಮಾಡೋಕ್ಕೆ ಶುರು ಮಾಡಿದರು. ಆಗ ಈ ರಾಜಕಾರಣಿಗಳು ಮೊಬೈಲ್ ತಗೊಂಡ್ಬರ್ತಾಯಿದ್ರು. ಹೌದು ಆಯಿತಾ, ಹೌದು. ಈ ಯಾರು ಲಕ್ಷ್ಮಣ್ ಸವದಿ, CC ಪಾಟೀಲ್ರು, ಇನ್ನೊಬ್ಬರು, ಇವರೆಲ್ಲ ಏನೋ ಡಿಂಗ್ ಡಾಂಗ್ ನೋಡ್ತಾ ಇದ್ರು. ಅದನ್ನು ನಮ್ಮ ಕ್ಯಾಮ್ರಾಮನ್ ರೆಕಾರ್ಡ್ ಮಾಡಿ ಹಾಕ್ಬಿಟ್ರು. ಆಯ್ತು, ಮುಗೀತು ಅಲ್ಲಿಗೆ. ಅದಾದ ನಂತರ ಕ್ಯಾಮರಾಗಳು ತರಬಾರ್ದು ಅಂತ ಫಿಕ್ಸ್ ಮೊಬೈಲ್ ತರಬಾರ್ದು ಅಂತ ಆಯಿತು. ಹೌದು. ಸೊ ಎಲ್ಲ ಮಾಧ್ಯಮನೇ ಕಾರಣ ಅದಕ್ಕೆ ಕೂಡ. ಈಗ ಮೊಬೈಲ್ ಇದೆಯಲ್ಲ, ಅಲ್ಲೊಂದು ಬಾಕ್ಸ್ ಮಾಡಿದ್ದಾರೆ, ಇಲ್ಲೆಲ್ಲ ನಾವು ನಮ್ಮ ಐಟಮ್ಸ್ ಇಡೋದಕ್ಕೆ ಒಂದು ಬಾಕ್ಸ್ ಮಾಡಿದ್ದೀವಲ್ವ, ಬಾಕ್ಸ್ ಮಾಡಿದ್ದಾರೆ, ಅಲ್ಲಿ ತಗೊಂಡು ಹೋಗೋಂಗಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಇವತ್ತು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಾ ಬೇಡವಾ ಒಂದಿದೆ, ಮುಖ್ಯಮಂತ್ರಿಗಳ ತಪ್ಪೇನು ಅಂತ ಒಂದು ಕೇಳ್ದಂಗಿತ್ತು. ಅಂದರೆ ನಾನು ಇದ್ರದ್ದು ಬಗ್ಗೆ ಹೇಳ್ತಾ ಇದ್ದೆ, ಅಂದರೆ ಕಲಾಪ ನೇರ ಪ್ರಸಾರ ಯಾಕೆ ಅಂತ ಕಲಾಪವನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರು ವಿಧಾನಸೌಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ನೀವು ಡೈರೆಕ್ಟ್ ಕಲಾಪ ಮಾಡೋಂಗಿಲ್ಲ. ಈಗ ಅವರು ಮೊದಲು ಹೆಂಗೆ ಅಂದರೆ, ನಾವು ಕ್ಯಾಮರಾ ಹಾಕ್ತಾ ಇದ್ವಿ, ಏನಿದ್ರು ಕೂಡ ನಾವು ಕೊಟ್ಟಿದ್ದೆ ಫೈನಲ್ ಆಗ್ತಾ ಇತ್ತು. ಅವ್ರು ಏನು ಆಟಾಟೋಪ ಮಾಡಿದ್ರು ಕೂಡ. ಈಗ ಹಂಗಿಲ್ಲ, ಈಗ ಅವ್ರದೇ ಕ್ಯಾಮರಾ ಹಾಕೊಂಡಿದ್ದಾರೆ, ಅವ್ರದೇ ಕ್ಯಾಮರಾ ಹಾಕೊಂಡು ಅವ್ರ ಔಟ್ಪುಟ್ ಕೊಡ್ತಾರೆ. ಒಂದು ವೇಳೆ ಕಿರಿಕಿರಿ ಅವ್ರು ಮಾಡಿದ್ರು ಕೂಡ ಅವ್ರು ತೋರಿಸೋದಿಲ್ಲ. ಇವರೆಲ್ಲ ನಮಗೆ ಬುದ್ಧಿ ಹೇಳೋರು, ಮತ್ತೆ ನಾವು ಕರೆಕ್ಟ್ ಇರಬೇಕಂತೆ. ಏನಿವೆ, ಇವತ್ತು ಸಿದ್ದರಾಮಯ್ಯಗೆ ಸಂಬಂಧಪಟ್ಟ ಹಾಗೆ ನಾಳೆ ಅಥವಾ ಇವತ್ತು ಸಂಜೆ ಒಂದು ಡಿಸಿಷನ್ ಬರುತ್ತೆ. 2 ಸಂಭ್ರಮಾಚರಣೆ ಆಗ್ಬೋದು. ಒಂದು ಹೇಳ್ತೀವಿ, ಒಂದು CM ವಿರುದ್ಧ ಯಾವುದೇ ಇದಿಲ್ಲ, ಬೇರೆ ಮಾಡ್ಕೊಳ್ಳಿ, CM ಅನ್ನು ಇದಕ್ಕೆ ತರಬೇಡಿ ಅಂತ ಹೈಕೋರ್ಟ್ ಹೇಳಿದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಅಹಿಂದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾರೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತಂದರೆ ಬಹುಶಃ ಅದರ ವಿರುದ್ಧ ಅವರು ಸಂಭ್ರಮಾಚರಣೆ ಮಾಡ್ತಾರೆ, ದೋಸ್ತಿಗಳು ಸಂಭ್ರಮಾಚರಣೆ ಮಾಡ್ತಾರೆ. ಎಸ್